ದಾವಣಗೆರೆ ಕಾಂಗ್ರೆಸ್ನ ಭದ್ರಕೋಟೆ ಅನ್ನೋದು ಮತ್ತೊಮ್ಮೆ ಕನ್ಫರ್ಮ್ ಆಗಿದೆ. ಸೊ ಶಾಸಕರು ಇವತ್ತು ನಮ್ಮ ಜೊತೆ ಇದ್ದಾರೆ, ಸಮರ್ಥ ಅವರು. ಬನ್ನಿ ಅವ್ರನ್ನ ಮಾತಾಡ್ಸೋಣ, ಹೇಗಿದೆ ಎಕ್ಸೈಟ್ಮೆಂಟ್, ಏನು ಹೇಳ್ತಾರೆ ಅಂತ. ಸರ್, ಫಸ್ಟ್ ಆಫ್ ಆಲ್ ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಓಕೆ, 27ನೇ ವರ್ಷಕ್ಕೆ ನೀವು ಶಾಸಕರಾಗಿದ್ದೀರಾ. ಹೇಗಿದೆ, ಹೇಗೆ ಅನ್ನಿಸ್ತಿದೆ ನಿಮಗೆ? ಭಾಳ ಸಂತೋಷ ಅನ್ಸುತ್ತೆ ರೀ ಮ್ಯಾಮ್. ಯಾಕಂದರೆ ಇದು ನಮಗಿಂತ ನಮ್ಮ ಪಕ್ಷದ ಗೆಲುವು ಮ್ಯಾಮ್. ಆಮೇಲೆ ನಮ್ಮ ಕಾರ್ಯಕರ್ತರು ಗೆಲುವು. ಯಾಕಂದರೆ ಅವರೆಲ್ಲರೂ ನಾವು ನೋಡಿದ್ವಿ ಎಷ್ಟು ಶ್ರಮೆ ಪಟ್ಟು ಕೆಲಸ ಮಾಡಿದ್ರು ಒಂದು ತಿಂಗಳು. ಆಮೇಲೆ ಕಾರ್ಯಕರ್ತರಷ್ಟೇ ಅಲ್ಲ, ನಮ್ಮದು ಪಕ್ಷದ ದೇಶನಲ್ಲಿ ಆಮೇಲೆ ರಾಜ್ಯನಲ್ಲಿನೂ ಎಲ್ಲ ಮುಖಂಡರು ಭಾಳ ಜನ ಸಿಕ್ಕಾಪಟ್ಟೆ ಬಂದರು. ನೀವು ನೋಡಿದ್ರಿ ಬೈ ಎಲೆಕ್ಷನ್, ಎಲ್ಲರೂ ಭಾಳ ಡೀಪ್ ಕವರೇಜ್ ಮಾಡ್ತಿದ್ರಿ. ಎಲ್ಲರೂ ಬಂದರು, ಎಲ್ಲರೂ ಅವ್ರು ಬೆಂಬಲ ಕೊಟ್ಟರು, ಆಶೀರ್ವಾದ ಕೊಟ್ಟರು. ಆಮೇಲೆ ಜನನೂ ಮತಗಳು ಹಾಕ್ತಾರೆ ನಮ್ಮ ಪರ. ಸರ್, ನೀವು ಈ ಕ್ಷೇತ್ರವನ್ನು ಹೇಗೆ ನೋಡ್ತೀರಾ? ಯಾಕಂದರೆ ಇಲ್ಲಿ ತನಕ ನಿಮ್ಮ ಅಜ್ಜ ಪೊಲಿಟಿಷಿಯನು, ನಿಮ್ಮ ತಂದೆ ಪೊಲಿಟಿಷಿಯನು, ಇವಾಗ ನೀವು ಕೂಡ ರಾಜಕೀಯಕ್ಕೆ ಅಧಿಕೃತವಾಗಿ ಎಂಟ್ರಿ ಕೊಟ್ಟಿದ್ದೀರಾ. ನೀವು ಕ್ಷೇತ್ರದ ಜನರಿಗೆ ನೀವು ಕ್ಷೇತ್ರವನ್ನು ಹೇಗೆ ನೋಡ್ತೀರಾ? ಇಲ್ಲ, ಕ್ಷೇತ್ರವನ್ನು ಈಗ ನಮ್ಮ ಅಜ್ಜರಿಂದ ಎಲ್ಲರೂ ಏನಾರ ಕಲಿಬೇಕಂದ್ರೆ ಅವರು ನಮ್ಮ ಕರ್ನಾಟಕನಲ್ಲಿ ಎಲ್ಲರಿಗಿಂತ ಹಿರಿಯರಿದ್ರು ಮ್ಯಾಮ್, MLA. ಸೊ ಅದು ನಮ್ಮ ಜನ, ನಾವು ಎಲ್ಲರಿಗಿಂತ ಕಿರಿಯರಾದ್ವಿ. ಆದರೆ ನಮ್ಮ ಅಜ್ಜರನ್ನ ಯಾಕೆ ನೆನೆಸ್ತಾರೆ ಜನ ಅಂದರೆ ಅವರು ಸ್ಪಂದಿಸೋದು ಶಕ್ತಿ ಮ್ಯಾಮ್. ಅವು ಯಾವಾಗಲೂ ಜನ ಸಿಗ್ತಿದ್ರು ಅವ್ರ ಕೈಗೆ. ಸೊ ಅದು ಒಂದು ಕ್ಯಾರೆಕ್ಟರ್ ಏನೈತಲ್ರಿ ಮ್ಯಾಮ್, ಅದು ನನ್ನಲ್ಲಿ ಕಂಡೈತಿ ಜನಕ್ಕೆ. ಸೊ ಅದನ್ನೇ ಮುಂದುವೈತೀನಿ ರೀ ಮ್ಯಾಮ್. ಓಕೆ, ಲೀಡ್ ಬಗ್ಗೆ ನಿಮ್ಗೆ ಏನು ಅನಿಸುತ್ತೆ? ಯಾಕಂದರೆ ಒಂದು 20-25 ಸಾವಿರ ಲೀಡಿಂದ ಗೆಲ್ತಾರೆ ಅನ್ನೋ ಎಕ್ಸ್ಪೆಕ್ಟೇಷನ್ಸ್ ಇತ್ತು. ಈಗ 1 ಓಟಿಂದ ಗೆದ್ರೂ ಕೂಡ ಅದು ಗೆಲುವೆ, ಅದರಲ್ಲಿ 2 ಮಾತಿಲ್ಲ ಅಲ್ವಾ? ಬಟ್ ಲೀಡ್ ಬಗ್ಗೆ ಹೇಳೋದಾದ್ರೆ ಏನು ಹೇಳ್ತೀರಿ? ಏನು ಇಲ್ರಿ ಮ್ಯಾಮ್, ಲೀಡ್ ಬಗ್ಗೆ ಹೇಳ್ಬೇಕಂದ್ರೆ ನಾವಂತೂ ಒಳ್ಳೆ ಮನಸ್ಸಿಂದ ನಾವು ನಮ್ಮ ಅಭಿವೃದ್ಧಿ ಬಗ್ಗೆ ಮಾತಾಡ್ಕೊಂತಾನೆ ಮುಂದೆ ಜೈಟ್ರಿ ಮ್ಯಾಮ್. ಬೇರೆಯವರೆಲ್ಲ ಇದೆಲ್ಲರನ್ನ ಬೇರೆ ಬೇರೆ ಮಾಡಿ ಚಿತ್ರಾನ್ನ ಮಾಡಿ ಗೆಲ್ಲ ಲೆಕ್ಕಾಚಾರ ಅವ್ರದ್ದು. ಚಿತ್ರಾನ್ನ ಎಲ್ಲ ನಾವು ಬೆಣ್ಣೆ ದೋಸೆ ತಿನ್ನೋರಿಲ್ಲ, ಅಷ್ಟೇ ಮ್ಯಾಮ್. ಓಕೆ, ಅಜ್ಜ ಅವ್ರನ್ನ ಎಷ್ಟು ಮಿಸ್ ಮಾಡ್ಕೊತಿದ್ದೀರಾ? ಭಾಳನೇ ಮ್ಯಾಮ್, ಭಾಳನೇ. ಇವತ್ತು ಜಾಸ್ತಿ ಅವರೇ ನೆನಪಾಗ್ತಿದ್ದಾರೆ ಬೆಳಗ್ಗೆಯಿಂದ. ಆದರೆ ಎಷ್ಟು ಅವ್ರನ್ನ ಮಿಸ್ ಮಾಡ್ತೀವಿ ಅಷ್ಟೇ ಇವರೆಲ್ಲ ಇದ್ದಾರೆ ನಮ್ಮ ಹಿಂದೆ ಜನ. ಓಕೆ, ರಾಜ್ಯದಲ್ಲಿ ಕಾಂಗ್ರೆಸ್ ಗೌರ್ನಮೆಂಟ್ ಇದೆ, ಏನು ಹೇಳ್ತೀರಾ? ಹ್ಞೂ ರೀ ಮ್ಯಾಮ್, ಅದು ಡೆಫಿನೆಟ್ಲಿ ನಮಗೆ ಹೆಲ್ಪ್ ಆಗ್ತೈತಿ. ಈ ಅನುದಾನ ಥರಕ್ಕೆ ಭಾಳ ಸಹಾಯ ಮಾಡ್ತೈತಿ. ಓಕೆ, ಇವಾಗ ಸಮರ್ಥ ಅಂತಂದರೆ ಜಸ್ಟ್ ಸಮರ್ಥನ ಹೇಗೆ ನೋಡ್ತಾ ಇದ್ರು? 27 ವರ್ಷದ ಹುಡುಗ, ರಾಜಕೀಯದಲ್ಲಿ ಏನೋ ಸ್ಟೇಜಲ್ಲಿ ಸ್ವಲ್ಪ ಕೆಲಸಗಳನ್ನ ಮಾಡ್ತಾಯಿದ್ರು. ಇವತ್ತಿಂದ ಸಮರ್ಥ ಹೇಗೆ ಅಂತಂದರೆ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಶಾಸಕರು. ಸೊ ಈ 2 ಲೈಫ್ಗೂ ನಿಮಗೆ ಡಿಫ್ರೆನ್ಸ್ ಏನು ಅನಿಸುತ್ತೆ? ಹೆಂಗೆ ಅನಿಸುತ್ತೆ ನಿಮಗೆ ಫೀಲ್? ಇಲ್ರಿ ಮ್ಯಾಮ್, ಮಜಾ ಏನಂದರೆ ಹಿಂಗೆ ಯಾರೋ ನನಗೆ ಪ್ರಶ್ನೆ ಕೇಳಿದ್ರು ಇವತ್ತು ಬೆಳಗ್ಗೆ. ಏನು ಪ್ರಶ್ನೆ ಕೇಳಿದ್ರು ಅಂದರೆ, ರೋಪ್ ಆಗ್ತಾರೆ ನಿಮ್ಮ ಮೇಲೆ, ರಾಜಕೀಯದ ABC ಗೊತ್ತಿಲ್ಲ ಅಂತ. ಆದರೆ ನಮ್ಮ ಪರವಾಗಿ ನಮ್ಮ ಜನ, ನಮ್ಮ ಮತದಾರರೇ ಅವರೆಲ್ಲರಿಗೂ ABC ಏನಂತ ಕಲಿಸ್ಕೊಟ್ಟಾರೆ ಅಷ್ಟೇ ಮ್ಯಾಮ್. ಓಕೆ, ಆಯಿತು. ಇವಾಗ ಕೆಲವೊಬ್ರು ಅಂತಾರೆ, ಅದೇ ಹೇಳ್ದಂಗೆ 27 ವರ್ಷದ ಹುಡುಗ ಹೆಂಗೆ ಶಾಸಕರಾಗಿ ಹೆಂಗೆ ಇಷ್ಟು ದೊಡ್ಡ ಕ್ಷೇತ್ರವನ್ನು ನಿಭಾಯಿಸುತ್ತಾರೆ, ಹೆಂಗೆ ಕಾಂಪೀಟ್ ಮಾಡ್ತಾರೆ ಅಂತೆಲ್ಲ. ಸೊ ಅದಕ್ಕೆ ಮೆಂಟಲಿ ಎಷ್ಟು ಫಿಕ್ಸ್ ಆಗಿದ್ದೀರಾ ನೀವು? ರೆಡಿ ಇದ್ದೀರಾ? ರೆಡಿ ಮ್ಯಾಮ್, ರೆಡಿ. ಈಗ ಆ್ಯಕ್ಚುಲಿ ನೋಡ್ಬೇಕಂದ್ರೆ ಅವ್ರು ಹಂಗೆಲ್ಲ ಮಾತಾಡ್ತಾರೆ ರೀ ಮ್ಯಾಮ್. ಯಾಕಂದರೆ ಅವ್ರ ಮಾತುಗಳು ಚಂದ, ಕೆಲ್ಸಗಳಿಲ್ಲ, ಕಾಳಿ ಚಂಬು. ಅದಕ್ಕೆ ನೀವು ನೋಡಿದ್ರೇ ನಮ್ಮ ಎಕ್ಸ್ಪೀರಿಯೆನ್ಸು ಏನು ಅಂತ ಅವರು ಯಾವಾಗೂ ಮೆನ್ಷನ್ ಮಾಡಲ್ಲ. ಯಾಕಂದರೆ ಅದು ಮೆನ್ಷನ್ ಮಾಡಿದ್ರೆ ಕಾಣ್ತದೆ ಅವ್ರದ್ದು ಎಕ್ಸ್ಪೀರಿಯೆನ್ಸ್ ಏನೈತಿ, ನಮ್ಮದು ಎಕ್ಸ್ಪೀರಿಯೆನ್ಸ್ ಏನೈತಿ. ಸೊ ನಾವು ವಿದ್ಯಾಸಂಸ್ಥೆಗಳ್ನಲ್ಲಿ, ಆಸ್ಪತ್ರೆಗಳ್ನಲ್ಲಿ, ಕಾರ್ಖಾನೆಗಳ್ನಲ್ಲಿ ಕೆಲಸ ಮಾಡ್ತೀವಿ. ಆಮೇಲೆ ಯಾವಾಗಿಂದ ನಮ್ಮ ಗ್ರ್ಯಾಜುಯೇಷನ್ ಮುಗ್ದೈತಿ, ಇವೆಲ್ಲ 3 ಡಿವಿಷನ್ಸ್ ಬೆಳ್ಕೊಂತ ಹೋಗ್ತಿದ್ದೇವೆ ರೀ ಮ್ಯಾಮ್. ಸೊ ನಾನು ಏನೈತಿ, ನನ್ನ ಕ್ವಾಲಿಫಿಕೇಷನ್ಸ್ ಅಂತೂ ನೋಡ್ಯಾರ ಜನ. ಆಮೇಲೆ ಈಗ ದಾವಣಗೆರೆ ದಕ್ಷಿಣನಲ್ಲಿನೂ ಚೂರು ಹೆಲ್ತಿಂದು ಆರೋಗ್ಯದ ಸೇವೆ ಜಾಸ್ತಿ ಮಾಡೋಣ, ಆಮೇಲೆ ವಿದ್ಯಾಸಂಸ್ಥೆಗಳು ಜಾಸ್ತಿ ಮಾಡೋಣ ಅಂಥದ್ದೇ ಬೇಡಿಕೆಗಳಿದ್ದಾವೆ. ಸೊ ಜನನೂ ಅದೇ ಪರಿಚಯ ಪಡ್ಕೊಂಡಿದ್ದಾರೆ. ಅದು ಈ ಹುಡುಗ ಇಂಥದ್ದೇ ಕೆಲಸ ಮಾಡ್ತಾನೆ, ಈ ಕಡೆ ಬಾಪೂಜಿ ಕಡೆ ಏನಾರ ಬಂದರೆ ಅವ್ರು ನನಗೆ ಸಿಗ್ತಾರೆ, ನನಗೆ ಸಿಕ್ಕಿ ಇಂಥವೇ ಸಮಸ್ಯೆಗಳನ್ನ ಬಗೆಹರಿಸ್ತಾನೆ. ಸೊ ಅದಕ್ಕೆ ಕೊನೆಯದಾಗಿ ಕ್ಷೇತ್ರದ ಜನರಿಗೆ, ಮತದಾರರಿಗೆ ಏನು ಹೇಳ್ತೀರಾ? ಧನ್ಯವಾದಗಳು ಹೇಳ್ತೀನಿ ರೀ ಮ್ಯಾಮ್. ಆಮೇಲೆ ಈಗ ಅಂತಿದ್ರು, ನೀವು ಈಗ ಮತಗಳ ಬಗ್ಗೆ ಕೇಳ್ತಿದ್ರಲ್ರಿ ಮ್ಯಾಮ್, ಭಾಳ ಜನ ಅದೇ ಕೇಳ್ತಾರೆ, ಇಷ್ಟಾಯಿತು ಅಷ್ಟಾಗಬೇಕಿತ್ತು. ಅದು ಯಾವಾಗಲೂ ಖಾಯಂ, ಪ್ರತಿ ಎಲೆಕ್ಷನ್ನು ಇದು ಜರ್ನಲಿಸ್ಟ್ ಅದೇ ಕೇಳೋದು, ಹಿಂಗಾಗಬೇಕಿತ್ತು ಹಂಗಾಗಬೇಕಿತ್ತು. ಆದರೆ ಎಲೆಕ್ಷನ್ ಆದಮೇಲೆ ಇದು ಶಾಂತಿ ಸ್ಥಾಪನೆ ಮಾಡೋದು ಮುಖ್ಯ. ಈಗ ನಾವು MLA ಆಗಿವಿ. ಈಗ ಕಾಂಗ್ರೆಸ್ಸು, BJP, SDPI, ನೋಟಾ ಎಲ್ಲರೂ ನಮ್ಮವ್ರೆ. ಹಂಗೆ ಒಗ್ಗಟ್ಟಿಂದ ಮುಂದೋಗ್ಬೇಕು ನಮ್ಮ. ಸರ್, ನನ್ನ ಪರ್ಸ್ನಲ್ ಒಪಿನಿಯನ್ ಏನಂತಂದರೆ, ರಾಜಕೀಯಕ್ಕೆ ನಿಮ್ಮ ಥರ ಯುವ ನಾಯಕರು ಎಂಟ್ರಿ ಕೊಡಬೇಕು ಸರ್. ಸೊ ನೀವು ಬಂದಿದ್ದೀರಾ, ಎಲ್ಲರೂ ಪರವಾಗಿ ಕೂಡ ಒನ್ಸ್ ಅಗೇನ್ ಕಂಗ್ರ್ಯಾಚುಲೇಷನ್ ಸರ್, ಒಳ್ಳೆಯದಾಗಲಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ನನಗೋಸ್ಕರ ಟೈಮ್ ಕೊಟ್ಟಿದ್ದಕ್ಕೆ. ಥ್ಯಾಂಕ್ ಯು. ಎಸ್, ಇದಿಷ್ಟು ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಶಾಸಕರಾದಂತಹ ಸಮರ್ಥ ಅವರ ಮಾತು. ನೋಡ್ತಾ ಇರಿ ಫಸ್ಟ್ ವ್ಯೂ ಕನ್ನಡ. ಥ್ಯಾಂಕ್ ಯು.